ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮಹಾದಾರ್ಶನಿಕರಾದ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸವಪ್ಪ ಅಪ್ಪಾಜಿಯವರ ಸನ್ನಿಧಿಗೆ ನುಡಿ ಪುಷ್ಪಾಂಜಲಿ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿ ಇರುವ ಅನುಭವ ಮಂಟಪದಲ್ಲಿ ಜರುಗಿತು. ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರ್ಗಿ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಮತ್ತು ಶರಣಬಸವ ವಿಶ್ವವಿದ್ಯಾಲಯ ಕಲಬುರ್ಗಿಯ ವತಿಯಿಂದ ಮಹಾದಾರ್ಶನಿಕರಾದ ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಸನ್ನಿಧಿಗೆ ನುಡಿ ಪುಷ್ಪಾಂಜಲಿ ಕಾರ್ಯಕ್ರಮವು ದಿನಾಂಕ 28 ಆಗಸ್ಟ್ 2025 ಗುರುವಾರದಂದು ಮಧ್ಯಾಹ್ನ 12:30 ಗಂಟೆಗೆ ಕಲಬುರ್ಗಿ ನಗರದ ಶ್ರೀ ಶರಣಬಸವೇಶ್ವರ ದೇವಾಲಯದ ಆವರಣದಲ್ಲಿ ಇರುವ ಅನುಭವ ಮಂಟಪದಲ್ಲಿ ಜರುಗಿತು. ಈ ನುಡಿ ಪುಷ್ಪಾಂಜಲಿ ಕಾರ್ಯಕ್ರಮದಲ್ಲಿ ಶ್ರೀಶೈಲಂ ಸಾರಂಗ ಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಶಹಾಬಜಾರ್ ಕಲಬುರ್ಗಿಯ ಪರಮಪೂಜ್ಯ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯರು, ಮಾಜಿ ಲೋಕಸಭಾ ಸದಸ್ಯರುಗಳಾದ ಬಸವರಾಜ್ ಪಾಟೀಲ್ ಸೇಡಂ, ಡಾಕ್ಟರ್ ಉಮೇಶ್ ಜಾಧವ್, ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್, ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ C ಪಾಟೀಲ್ ರೇವೂರ್, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಾಜಿ ಅಧ್ಯಕ್ಷರುಗಳಾದ ಡಾಕ್ಟರ್ ಭೀಮಾಶಂಕರ್ C ಬೆಲಗುಂದಿ, ಬಸವರಾಜ್ ಭೀಮಳ್ಳಿ, ರಾಜಾ ಭೀಮಳ್ಳಿ, ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, HK ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕೈಲಾಶ್ ಪಾಟೀಲ್, ಕಲಬುರಗಿ ಜಿಲ್ಲಾ ಸರಾಫ್ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಮೈಲಾಪುರ್, ಬಿಜೆಪಿಯ ಮುಖಂಡರಾದ ಶಿವಕಾಂತ್ ಮಹಾಜನ್, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಬಸವರಾಜ್ ದೇಶಮುಖ್, ಶಿವಲಾಲ್ ಸಿಂಗ್, ವೀರಶೈವ ಸಮಾಜ ಕಲಬುರಗಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಕೋಡಲಹಂಗರ್ಗ, ಬಸವ ಸಮಿತಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಿಲಾಸವತಿ ಖೂಬಾ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿಯ ಆರಾಧ್ಯ ದೇವರಾದ ಮಹಾದಾಸರು ಶರಣಬಸವೇಶ್ವರರಿಗೆ ವಂದಿಸಿ, ಎಲ್ಲಾ ಬೀದಾಧಿಪತಿಗಳನ್ನು ವಂದಿಸಿ, ಅಪ್ಪಾಜಿ ಹಾಗೂ ಅಮ್ಮಾಜಿಯವರಿಗೆ ವಂದಿಸಿ, ಗುರುವರಿಯರಿಗೆ, ಸಕಲ ಭಕ್ತಾದಿಗಳಿಗೆ ಶರಣಾರ್ಥಿ. ನಮ್ಮ ಅಪ್ಪಾಜಿಯವರು ಎಲ್ಲರ ಮನಸ್ಸಿನಲ್ಲಿ ಸದಾ ಇರುತ್ತಾರೆ. ನಮ್ಮ ಅಪ್ಪಾಜಿಯವರು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿ ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ಅಪ್ಪಾಜಿಯವರು ಸ್ತ್ರೀ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಿ ತಂದೆ ಆಗಿದ್ದಾರೆ. ಎಲ್ಲರಿಗೂ ಅಪ್ಪಾಜಿ ಆಗಿದ್ದಾರೆ. ಇಲ್ಲಿ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದ್ದಾರೆ. ನನ್ನ ಅಜ್ಜನವರ, ನಮ್ಮ ಅಪ್ಪಾಜಿಯವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಅವರು ತೋರಿದ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನಿಮ್ಮ ಮನೆಯ ಮಗನಾಗಿ ಭಕ್ತರ ದೇಶದ ದಾಸೋಹದ ಪರಂಪರೆಯನ್ನು ಮುಂದುವರಿಸಿಕೊಂಡೇ ಇರುತ್ತೇನೆ. ನನ್ನ ಜೀವನವನ್ನು ಸಮಾಜ ಕಲ್ಯಾಣಕ್ಕಾಗಿ ಮುಡುಪಾಗಿರುತ್ತೇನೆ. ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ ಶ್ರೀ ಶರಣಬಸವೇಶ್ವರ ಮಹಾರಾಜ್ ಕಿ. ಶಿಕ್ಷಣ ದಾಸೋಹ ಕಾಯಕಕ್ಕೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಮಹತ್ವ ಕೊಟ್ಟರು. ಅದು 21ನೇ ಶತಮಾನದಲ್ಲಿ ಕಲಬುರಗಿಯಲ್ಲಿ ಜಾರಿಗೆ ತಂದಿರುವಂತಹ ಶರಣಬಸಪ್ಪ ಅಪ್ಪ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಆಗಲಿ, ದಾಸೋಹ ಕ್ಷೇತ್ರದಲ್ಲಿ ಆಗಲಿ, ಕಾಯಕ ಕ್ಷೇತ್ರದಲ್ಲಿ ಆಗಲಿ ಎಷ್ಟು ನಿಷ್ಠುರಾಗಿದ್ದರು ಅಪ್ಪ ಅವರು ಕೇಳಿದ್ರೆ BR ಪಾಟೀಲ್ ಗೊತ್ತಿದೆ. ಅಖಿಲ ಭಾರತ ವೀರಶೈವ ಮಹಾಸಭೆ 30 ವರ್ಷಗಳ ಹಿಂದೆ ಅಧ್ಯಕ್ಷರಾದ. ಅಲ್ಲಿ ಕೆಲವರು ಸ್ವಾಮಿಗಳು ಕುರ್ಚಿ ಮ್ಯಾಕ್ಬೇಕು, ನಮಗಾಗಿ ಸ್ಥಳ ಕೊಡ್ಬೇಕಂತ ಹೇಳುದು. ವಿಶ್ವನಾಥ್ ರೆಡ್ಡಿ ಮುದ್ದಾಳ, BR ಪಾಟೀಲ್, ಹೀಗೆ 10 ಹಲವಾರಲ್ಲಿದ್ದಾಗ ಅಪ್ಪವರು ಕೆಳಗಿಳಿದು ಕೆಳಗೆ ಮುಂದೆ 30 ವರ್ಷ ಅವರು ಗಂಟೆಗೆ ಹೋಗಲಿಲ್ಲ.
ಜ್ಞಾನದ ಶಿಖರ ಇತ್ತು, ಜ್ಞಾನದ ಕಳಸ ಇತ್ತು. ಸಾವಿರಾರು ವಿದ್ಯಾರ್ಥಿಗಳು, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಲಿಂಗೈಕ್ಯ ದೊಡ್ಡಪ್ಪ ಅವರು ದಾಸೋಹದಲ್ಲಿ ಕ್ರಾಂತಿ ಮಾಡಿದ್ರೆ, ಲಿಂಗೈಕ್ಯ ಡಾಕ್ಟರ್ ಶರಣಬಸಪ್ಪ ಅವರು ದಾಸೋಹದ ಜೊತೆಗೆ ಶಿಕ್ಷಣದ ಕ್ರಾಂತಿ ಯಾರಾದರೂ ಮಾಡಿದ್ರೆ ಡಾಕ್ಟರ್ ಲಿಂಗೈಕ್ಯ ಡಾಕ್ಟರ್ ಶರಣಬಸಪ್ಪ ಅವರು ಕ್ರಾಂತಿ ಮಾಡ್ಯಾರ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಬಹಳ ಅದ್ಭುತವಾಗಿರತಕ್ಕಂಥ ಅವರ ನಡೆ ಮತ್ತೆ ನುಡಿ. ಅವರು ಹೇಳ್ತಿದ್ರು ಪದೇ ಪದೇ, ಸ್ವತಂತ್ರವಾಗಿ ಓದಬೇಕು, ಸ್ವತಂತ್ರವಾಗಿ ಬರಿಬೇಕು, ಸ್ವತಂತ್ರವಾಗಿ ದಾರಿಯಲ್ಲಿ ನಡಿಬೇಕಂತ ಅವರ ಒಂದು ಅದ್ಭುತವಾದ ವಾಕ್ಯ. ಇವತ್ತು ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಪೂಜ್ಯ ದೊಡ್ಡಪ್ಪ ಅವರು ಏನು ನುಡಿ ಪುಷ್ಪಾಂಜಲಿ ಸಮರ್ಪಣೆ ಮಾಡುವಂತ ಹೇಳಿದ್ರು. ಇವತ್ತು ಈ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಓದಿ ರಾಜ್ಯದಲ್ಲ, ಭಾರತ ದೇಶದಲ್ಲ, ಅಂತಾರಾಷ್ಟ್ರೀಯದಲ್ಲಿ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರಂತ ಬಹಳ ಅದ್ಭುತವಾದ ನಮ್ಮ ಪೂಜ್ಯ ದೊಡ್ಡಪ್ಪ ಅವರು ಹೇಳಿದ್ರು. ನಿಜವಾದ ನುಡಿನಮನ ಅಥವಾ ನುಡಿ ಪುಷ್ಪಾಂಜಲಿ ಇವತ್ತು ಶರಣನ ಸನ್ನಿಧಿಯಲ್ಲಿ ಇರ್ತಕ್ಕಂಥ ಅಪ್ಪಾಜಿಯವರಿಗೆ ಸಂದಿದ್ದು ಯಾವ್ದಾದ್ರು ಇದ್ರೆ ಅದು ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವ್ರು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತನ್ನ ನಾವು ಗಮನಿಸಿದ್ರೆ, ಪೂಜ್ಯ ಅಪ್ಪಾಜಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಸಾಧನೆಯನ್ನು ಮಾಡಿದರೂ ಕೂಡ, ಏನೆಲ್ಲ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದರೂ ಕೂಡ ಅವರಲ್ಲಿ ಒಂದು ಭಾವ ಇತ್ತು. ಆ ಭಾವ ಏನು ಅಂತ ಕೇಳಿದ್ರೆ, ಅವರೆಂದೂ ನಾ ಮಾಡಿಲ್ಲ ಅಂತ ಹೇಳಿದ್ರು. ನಾವು ಕುಂತು ಡಿಸ್ಕಷನ್ ಮಾಡ್ಬೇಕಾಗಿತ್ತಂದ್ರೆ ಎಲ್ಲ ಮುಖ್ಯಂತ ಎಲ್ಲ ಶರಣಂದಿದ್ರು. ಪ್ರತಿಯೊಂದು ಎಟ್ ಎ ಟೈಮ್ 4 ವಿದ್ಯಾರ್ಥಿನಿಯರಿಗಾಗಿ ಇಂಜಿನಿಯರಿಂಗ್ ಕಾಲೇಜ್ ತೆಗೆದ್ರಲ್ಲ, ಆ ಇಂಜಿನಿಯರಿಂಗ್ ಕಾಲೇಜ್ ತೆಗೆದಾಗ ನಾವು ಸುಮ್ಮನೆ ಮಾತಾಡ್ಕೊಂಡು ಕುಂತಾಗ ನಾವೊಂದು ಅಪ್ಪವ್ರು ಎಂಥ ಸಾಧನೆ ಇದು, ಅವರ ಕೊಡುಗೆ ತುಂಬಾ ಅಪಾರವಾದದ್ದು. ಅವರು ಸಜ್ಜಾದ ರಶೀದ್, ಅಲಿ ಖುಸ್ರೋ ಹುಸೈನಿ ಅವರ ಬಾಂಧವ್ಯ ಸುಮಾರು 60 ವರ್ಷಕ್ಕಿಂತ ಹೆಚ್ಚಾಗಿದ್ದು, ಅವರು ಈ ರಾಜ್ಯದ ಕೊಂಬು ಸೌಹಾರ್ದತೆಗೆ ತುಂಬಾ ಅವರ ಜೀವನವನ್ನು ತುಂಬಾ ಮುಡುಪಾಗಿಟ್ಟಿದ್ರು. ಹಾಗೂ ಈ ರಾಜ್ಯದ ಶಿಕ್ಷಣ ಸಂಸ್ಥೆಗಳನ್ನ ಅವರು ರಚನೆ ಮಾಡಿರ್ತಾರೆ. ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಕೊಟ್ಟು, ನಮಗೆಲ್ಲ ಗೊತ್ತಿದ್ದಂಗೆ ನಿಜಾಮರ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ತಲುಪ್ತಾ ಇರಲಿಲ್ಲ. 1934ರಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ವಿದ್ಯಾಸಂಸ್ಥೆಗಳನ್ನ ಆರಂಭ ಮಾಡಿರ್ತಾರೆ. ಅವರ ಕೊಡುಗೆ ತುಂಬಾ ಅಪಾರವಾದದ್ದು. ಹಾಗೂ ಈಗ 9ನೇ ಪೀಠಾಧಿಕಾರಿಗಳಾದಂಥ ಪೂಜ್ಯ ಸನ್ಮಾನ್ಯ ದೊಡ್ಡಪ್ಪ ಅಪ್ಪ ಅವರು ಅವರ ಸಂಸ್ಥೆಗಳನ್ನ ತುಂಬಾ ಎತ್ತರವಾಗಿ ತಗೊಂಡೋಗ್ಲಿ ಅಂತ ಆಶಿಸ್ತಾ, ಓದಿದಂಥ ವಿದ್ಯಾರ್ಥಿ PUCಯಿಂದ BA ತರಗು ಇಲ್ಲೇ ಓದ್ತಾ ಇದ್ದಾರೆ. ಹಾಗಾಗಿ ನನಗೆ ದೊಡ್ಡಪ್ಪ ಶರಣಬಸಪ್ಪ ಅವರ ದರ್ಶನ ಪಡೆಯುವಂಥ ಅವಕಾಶ ನಮಗಿತ್ತು. ಮತ್ತು ಈ ಸಂಸ್ಥೆಯಲ್ಲಿ ಈಗ 35ರಿಂದ 40 ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಮತ್ತು ಸುಮಾರು 4,500 ಸಿಬ್ಬಂದಿ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಒಂದು ದೊಡ್ಡ ಆಶ್ರಯವನ್ನು ಪಟ್ಟು ಹೆಮ್ಮೆಯವಾಗಿ ಬೆಳೆಸಿದ ಈ ಸಂಸ್ಥೆಯಲ್ಲಿ ಓದಿದಂಥವರು ಅನೇಕರು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗಿದ್ದಾರೆ. ಈ ಕೆಲಸ ಶಿಕ್ಷಣ ಸಂಸ್ಥಾನದಲ್ಲಿ ಅಪ್ಪ ಅವರು ಮಾಡಿದವರಿದ್ರೆ ನಮ್ಮೆಲ್ಲರಿಗೆ ಕರ್ತವ್ಯ ಇಟ್ಟಾಗಿದ್ದು ನಮಗೆ BA ನಮ್ಮ ಬದುಕಿನ ಬೆಳಕನ್ನು ತೋರಿಸಿದವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಾಗ್ತದೆ. ಪೂಜ್ಯ ಅಪ್ಪ ಅವರು ಯಾವತ್ತೂ ಜಾತಿ ಭೇದ ಭಾವ ಮಾಡ್ತಾ ಇರಲಿಲ್ಲ. ನಾನು ಬಹಳ ಹತ್ತಿರದಿಂದ ಬೆಳೆದಿದ್ದೆ. ಪೂಜ್ಯ ಶರಣಬಸಪ್ಪ ಅಪ್ಪ ಅವರ ನುಡಿ ಪುಷ್ಪಾಂಜಲಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ದ್ರಾಕ್ಷಣಿ ತಾಯಿಯವರ ಪಾದಕ್ಕೆ ವಂದಿಸುತ್ತಾ, ಎಲ್ಲ ಮಹಾಸ್ವಾಮಿಗಳ ಪಾದಕ್ಕೆ ವಂದಿಸುತ್ತಾ, ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಪಾದಕ್ಕೆ ವಂದಿಸುತ್ತಾ, ವೇದಿಕೆ ಮೇಲೆ ಆಸಂಗತ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳೇ, ಎಲ್ಲ ಮಾನ್ಯರೇ, ಸಭೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಅತಿಥಿಗಳೇ, ಶರಣ
ಶರಣಬಸವೇಶ್ವರ ಹಾಗೂ ಇನ್ನಿತರ ಸಂಸ್ಥೆಯ ಸಿಬ್ಬಂದಿ ವರ್ಗದ ನನ್ನ ಮಿತ್ರರೇ ಮತ್ತು ಬಂಧುಗಳೇ, ಪೂಜ್ಯ ಶರಣಬಸಪ್ಪ ಅಪ್ಪ ಅವರ contribution to this part of Karnataka or to Karnataka and India as a whole. ಬಹುಶಃ ನಮ್ಮ ಭಾಗಕ್ಕೆ ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ಬೋದು ಅಂತ ಕಲಿಸಿದಂಥವರೇ ಶರಣಬಸಪ್ಪ ಅಪ್ಪ ಅವರು. ಒಂದು ಕಡೆ ಪ್ರೊಫೆಷನಲ್ ಕಾಲೇಜಸ್ HKE ಸೊಸೈಟಿ ಮಾದೇವಪ್ಪ ಅಪ್ಪೋರಿ ಅವರಿಂದ ಕೊಡುವಂಥದ್ದು ಪ್ರಾರಂಭ ಆದರೆ, ಇನ್ನೊಂದು ಕಡೆ ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಜೊತೆಗೆ ನನಗನ್ಸುತ್ತೆ ಯಾರು ಒಬ್ಬರು ನಮ್ಮ ಭಾಗದಲ್ಲಿ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅನ್ನ ತಯಾರು ಮಾಡುವಂತ ಫ್ಯಾಕ್ಟರಿ ಯಾರೇ ಮಾಡಿದ್ದಾರೆ, ಆ ಫ್ಯಾಕ್ಟರಿ ಅಧ್ಯಕ್ಷರು ಮತ್ತೆ ಯಾರು ಅಲ್ಲ, ಅದು ಪೂಜ್ಯ ಶರಣಬಸಪ್ಪ ಅಪ್ಪ ಅವರು. ಪೀಠಾಧಿಪತಿ ಪರಮ ಪೂಜ್ಯ ಶರಣಬಸಪ್ಪ ಅಪ್ಪ ಅವರು ಶಾರೀರಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲ, ಆದರೆ ಪರಿವಾರಕ್ಕೂ ಸಂಸ್ಥಾನಕ್ಕೂ ಅಪಾರವಾದ ಶಕ್ತಿಯನ್ನು ತುಂಬಿ ತಮ್ಮ ಕಣ್ಣು ಮುಂದೆನೆ 9ನೇ ಪೀಠಾಧಿಪತಿಯನ್ನು ಪೀಠಾರೋಹಣ ಮಾಡಿ ಶಾರೀರಿಕವಾಗಿ ನಮ್ಮ ಮಧ್ಯದಲ್ಲಿಲ್ಲ. ಆದರೆ ಇಂಥ ಸಮಯದಲ್ಲಿ ಅವರ ಆತ್ಮಕ್ಕೆ ನಿಜವಾಗಿ ಒಂದು ನೆಮ್ಮದಿ, ಶಾಂತಿ, ತೃಪ್ತಿ ಸಿಗಬೇಕಾದರೆ ಅವರನ್ನು ನಂಬಿರ್ತಕ್ಕಂಥ ಶರಣಬಸವೇಶ್ವರ ಪೀಠವನ್ನು ನಂಬಿರ್ತಕ್ಕಂಥ ಕೋಟಿ ಕೋಟಿ ಭಕ್ತರ ಮೇಲೆ ಒಂದು ಬಹುದೊಡ್ಡ ಜವಾಬ್ದಾರಿ ಇದೆ. ನಮ್ಮ BR ಪಾಟೀಲ್ ಅವರ ಮೇಲಾಗೆ ಯಾವ ಜಾತಿ ಭೇದ ಇಲ್ಲದೆ ಎಲ್ಲರಿಗೆ ಒಂದೇ ದೃಷ್ಟಿಯಿಂದ ಕಂಡ ನಮ್ಮ ಇವತ್ತು ನಮ್ಮ 9ನೇ ಪೀಠಾಧಿಪತಿಯವರು ಚಿರಂಜೀವಿ ಅಪ್ಪಾಜಿಯವರು ಅವರು ಮಾತಾಡಿದ್ದನ್ನು ನೋಡಿದರೆ, ನಾನು ಒಬ್ಬ ಡಾಕ್ಟರ್ ಆಗಿ, ವೈದ್ಯನಾಗಿ ಹಿಂದೆ ಯಾರು ಮಾಡಲಾರದಷ್ಟು ಒಳ್ಳೆಯ ಕೆಲಸಗಳಾಗುತ್ತವೆ. ಅವರು ಮಾತಾಡಿದ್ದನ್ನು ನೋಡಿದ್ರೆ ಬಾಡಿ ಲ್ಯಾಂಗ್ವೇಜ್, ಅವ್ರ ಎಕ್ಸ್ಪ್ರೆಷನ್ ಸಣ್ಣ ಮಾತಲ್ಲ, ಹೃದಯಪೂರ್ವಕವಾಗಿ ಮಾತಾಡಿ. ನಾನು ನೋಡ್ತಾ ಇದ್ದೆ, ಅವರು ಕೈಯಲ್ಲಿ ಪೇಪರ್ ಹಿಡ್ಕೊಂಡಿದ್ರು, ಎಲ್ಲಾದರೂ ನಿಂತಲ್ಲ. ಆದರೆ ಎಲ್ಲರೂ ನಿರೀಕ್ಷೆಯಿಂದ ಮೀರಿ ಇವತ್ತು ನಮ್ಮ ಶಕ್ತಿಯನ್ನು ತೋರಿಸ್ಕೊಂಡಿದ್ದಾರೆ. ನಮ್ಮ ಈ ಭಾಗಕ್ಕೆ ಸರ್ಕಾರ ಮಾಡಲಾರದಷ್ಟು ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ. ಸರ್ಕಾರವು ನಾನು ಇದೇ ಸಂಸ್ಥೆಯಿಂದ ಬೆಳೆದು ಬಂದಂಥವನು. ನನ್ನ ಶಿಕ್ಷಣವನ್ನು ಕೂಡ ನಾನು SBR ಅಲ್ಲಿ ಕಲ್ತಿರುವಂಥದ್ದು. ನಮ್ಮಂತ ಸಾವಿರಾರ ಯುವಕರಿಗೆ ಇವತ್ತು ಬಾಳಿಗೆ ಬೆಳಕನ್ನ ಕೊಟ್ಟಿರುವಂಥದ್ದು ಅದು ಪರಮ ಪೂಜ್ಯ ಅಪ್ಪಾಜಿಯವರು ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಕೇವಲ ಮಹಿಳೆಯರಿಗೆ ಶಾಲೆ ತರುವಂಥದ್ದು, ಕಾಲೇಜ್ ಮಾಡುವಂಥದ್ದೆಲ್ಲ, ಇವತ್ತು ಪಬ್ಲಿಕ್ ಶಾಲೆಯನ್ನ, ಯಾಕಂತಂದ್ರೆ ಇದು ಕಲ್ಯಾಣ ಕರ್ನಾಟಕ ಭಾಗ ಅಂತಂದ್ರೆ ಒಂದು ಹಿಂದುಳಿದಂತ ಭಾಗ ಅಂತನ್ನುವ ಒಂದು ಹಣೆಪಟ್ಟಿ, ಅದನ್ನ ನಾನು ಅಳಸಾಕ್ಬೇಕು ಅಂತನ್ನುವ ನಿಟ್ಟಿನಿಂದ ಇಡೀ ತಮ್ಮ ಜೀವನವನ್ನ ಇವತ್ತು ಮುಡುಪಾಗಿಟ್ಟು ಪರಮ ಪೂಜ್ಯ ಅಪ್ಪಾಜಿಯವರು ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತಂದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ಈ ರೀತಿ ಪಬ್ಲಿಕ್ ಶಾಲೆಯನ್ನ ಮೊದಲನೇ ಬಾರಿಗೆ ಡೂಮ್ನಲ್ಲಿ ಪಬ್ಲಿಕ್ ಶಾಲೆ, ಆ ಮಾದರಿಯಲ್ಲಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳಿಗೂ ಕೂಡ ಇವತ್ತು ಡೂನ್ ಪಬ್ಲಿಕ್ ಸ್ಕೂಲ್ ಯಾವ ರೀತಿ ಎಜುಕೇಶನ್ ಕೊಡುತ್ತೆ, ಅದೇ ಮಾದರಿಯಲ್ಲಿ ಇಲ್ಲಿ ನಮ್ಮ ಭಾಗದಲ್ಲಿ ಕೂಡ ಇವತ್ತು ಆ ರೀತಿಯಾದಂತಹ ಶಾಲೆಯನ್ನ ಪ್ರಾರಂಭ ಆಗಬೇಕು ಅಂತ ಹೇಳಿ ಇವತ್ತು SBR ಸಂಸ್ಥೆಯನ್ನ ಇವತ್ತು ಪರಮ ಪೂಜ್ಯ ಅಪ್ಪಾಜಿಯವರು ತೆಗೆದಿರುವಂತದ್ದು. ಈ ರೀತಿ ಅನೇಕ ಕಾರ್ಯವನ್ನ ಇವತ್ತು ಅವರ ಒಂದು ಅವಧಿಯಲ್ಲಿ ಆಡಿರುವಂತದ್ದು ಅಂತ ಪೂಜ್ಯರು ನಮ್ಗೆ ನಡೆಸ್ತಾ ಇದ್ದಾರೆ. ಹುಟ್ಟಾಗಿ ನನ್ನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಇತಿಹಾಸದಲ್ಲಿ ವ್ಯಕ್ತಿ. ಅವರು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಒಂದೇ ಹೈಸ್ಕೂಲ್ ಇರ್ತಕ್ಕಂಥದ್ದು, ಅವರೇ ಏನಪ್ಪ ಅಂದ್ರೆ ಧಾರವಾಡ ಕಲ್ತಕ್ಕಂಥದ್ದು ಮೇಲಾದ್ರೆ ನಾವು ನಮ್ಮ ಮಕ್ಕಳ ಅಡ್ಮಿಷನ್ಗೆ ಹೋದಾಗ ಹೇಳ್ತೀವಿ. ನಾನು ಇಲ್ಲಿ ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ನಾನು
ಏನು ಹೇಳ್ತೀನಿ ಅಷ್ಟೇ ಕೇಳಬೇಕು. ನೀವು ಹೇಳಿದ್ರೆ ನನಗೆ ಕೇಳಿದ್ರೆ ಯಾರು ಮಕ್ಕಳು ಉದ್ಧಾರ ಆಗೋದಿಲ್ಲ. ಸಾಕಷ್ಟು ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಎಲ್ಲ ರೀತಿಯಿಂದ ಬೆಳೆಸ್ತಕ್ಕಂಥದ್ದು ನನ್ನ ಕೆಲಸ. ಅದನ್ನು ನಾನು ಮಾಡ್ತಾ ಇದ್ದೀನಿ. ಸುಮ್ಮನೆ ಅಡ್ಮಿಷನ್ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿದ್ರು. ಆ ಮಾತನ್ನ ಇವತ್ತು ಎಲ್ಲ ಕಡೆ ಇಂಜಿನಿಯರ್ ಡಾಕ್ಟರ್ಗಳು ಆಗಿ ಹೆಚ್ಚಾಗಿ ಇವತ್ತು ಆ ಒಂದು ಸಂಸ್ಥೆಯನ್ನ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಒಯ್ದಿರ್ತಕ್ಕಂಥದ್ದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಪರಮ ಪೂಜ್ಯ ಶಾಂತಪ್ಪ ಅವರು ಮೊದಲೇ ಕೆಲಸ ಮಾಡಿದ್ದಾರೆ. ಇದು ನನ್ನ ಭಾಗ್ಯ ಅನ್ಕೋಬೇಕು. ಅಪ್ಪಾಜಿ ಅವರು, ನಾನು 8ನೇ ತರಗತಿ ನಮ್ಮ ತಂದೆಯವರಿಗೆ ಮಧ್ಯಂತರ ಟ್ರಾನ್ಸ್ಫರ್ ಆಯಿತು. ಕಲಬುರಗಿಗೆ ನಾನು ವಿದ್ಯಾಭ್ಯಾಸ ಮಾಡಕ್ಕೆ ಬಂದಾಗ ಮಧ್ಯಂತರ ಅಡ್ಮಿಷನ್ ಸಿಗೋದು ಬಹಳ ಕಷ್ಟ. ಲಿಮಿಟೆಡ್ ಅಡ್ಮಿಷನ್ ಸಿಗುತ್ತದೆ ಅಂತ ಅಪ್ಪಾಜಿ ಕಡೆ ನಾವು ಕರ್ಕೊಂಡು ಹೋದ್ರು. ನಮಗೆ ಅವಾಗ ಒಂದು ಮಾತು ಹೇಳಿದ್ರು ಅಪ್ಪಾಜಿ, ಈ ಸ್ಥಾನದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ. ಏನಂದ್ರೆ, ನಿನ್ನ ಅಂಕಗಳೆಲ್ಲ ಚೆನ್ನಾಗಿಲ್ಲವಮ್ಮ, ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ಮ ಸಂಸ್ಕಾರನ ಮರಿಬೇಡ್ರಿ. ನಮ್ಮ ಸಂಸ್ಕಾರ ಹೇಳ್ಕೊಂಡು ಹೋಗಿ ನೀವು ಓದಿ ಒಂದು ಒಳ್ಳೆ ವಿದ್ಯಾರ್ಥಿ ಆದ್ರೆ ಈ ಸಮಾಜಕ್ಕೆ ಕೊಡೋದೊಂದು ಕೊಡುಗೆ ಅಂತ ಅನ್ಕೊಂಡು ನೀವು ಓದ್ಬೇಕು ಅಂತ ಒಂದು ಮಾತು ಹೇಳಿದ್ರು. ಆ ಮಾತು ಪ್ರತಿ ದಿವಸ ನನಗೆ ನೆನಪು ಬರ್ತದೆ. ಅದು ಆದ್ಮೇಲೆ ಆಶೀರ್ವಾದ ಮಾಡೋದು. ಇವತ್ತು ನಾನು ಗೆದ್ದ ಮೇಲೆ ಅವರಿಗೆ ಒಂದು ಉಪದೇಶ ಕೊಡೋದು. ನೀ ಏನು ಮಾಡ್ತೀವಿ ನಿನ್ನೆಲ್ಲ ಚಲನೆಯಿಂದ ಮಾಡಬೇಕು. ನೀ ಹೇಗೆ ಮಾಡ್ತೀವಿ ನಾನು ಕೊಡ್ತಿಲ್ಲ, ನೀ ಎಲ್ಲ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಅಪ್ಪರೇ ನಿಮ್ಮ ಆಶೀರ್ವಾದ ಮಾಡ್ತೇನೆ ಅಂತ. ಒಂದು ಸಲ ಹೋದ್ಮ್ಯಾಗ ಎಲ್ಲವೂ ಒಂದು 9 ಅಡಿಗಳು ಇಟ್ಟಿದೆ. ಇವತ್ತು 1918 ಹೇಳ್ತಿರ್ತಾರೆ ಎಲ್ಲರೂ. 18ರಲ್ಲಿ 9 ಅಡಿಗಳು ಇಟ್ಟಿದ್ದೀನಿ. ಅವರಿಗೆ ಕರ್ಸಿದೆ, ಮತ್ತೆ ಜಡೇಶ್ವರನ್ನು ಕರ್ಸಿದೆ. ಅಲ್ಲಿ ಹರ್ಕೊಂಡು ಮುತ್ತವೂ ಬಂದಿದೆ. ಒಂದೇ ಏನದ ಅಂತಂದ್ರೆ ಅವ್ರು ಒಂದು ಪ್ರಶ್ನೆ ಫಂಕ್ಷನ್ ನೀವು ವಸ್ತು ಮಾಡಿದೆವು ಅಂತ, ನಿಮ್ಮ ಆಶೀರ್ವಾದ ಮಾಡ್ತೇನೆಪ್ಪ ಅಂತ. ಡೆಫಿನೆಟ್ಲಿ ಅದ್ರಾಗ ಏನದ ಅಂತಂದ್ರೆ 8 ಕೆಲಸ ಫೌಂಡೇಶನ್ ಆಗಿದ್ದೀನಿ, ಅದು ಕಂಪ್ಲೀಟ್ ಮಾಡಿದೆ. ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಇದು ಬಸವನ ಕಟ್ಟಿ ಕಡೆ ಊರು. ನಾನು ಬಸವನ ಒಬ್ಬನೇ ಆದ್ರೂ ಭಾಳ ಹಿಂದುಳಿದ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ 2 ಔಟ್ ಆಫ್ 3 ಇದೆ. ಒಂದೇ ಒಂದು ಗೌರ್ಮೆಂಟ್ ಸ್ಕೂಲ್ ಕಾಲೇಜಿಂದ 1967ರಲ್ಲಿ ಪೂಜ್ಯ ಪಾಪ ಅವರು SSC ಇನ್ನೂ ದೊಡ್ಡ ಕ್ರಾಂತಿನೇ. ಅಲ್ಲಿ PUC ಎಜುಕೇಶನ್ ಮಾಡಿದಂಥ ಪ್ರಿನ್ಸಿಪಲ್ ಭಾಳ ಸ್ಟ್ರಿಕ್ಟ್ ಮಾಡಿ ಅಲ್ಲಿ ಮಕ್ಕಳೆಲ್ಲ ಮೆಡಿಕಲ್ ಕಾಲೇಜ್ ಎಲಿಜಿಬಲ್ ಮಾಡಿ. ಆಗಸ್ಟ್ 30ರಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ 13ನೆಯ ಪದವಿ ಪ್ರದಾನ ಸಮಾರಂಭ ಜರುಗಲಿದೆ ಎಂದು HK ಸಂಸ್ಥೆಯ ಅಧ್ಯಕ್ಷರಾದ MLC ಶಶಿಲ್ ಜಿ ನಮೋಶಿ ಅವರು ತಿಳಿಸಿದ್ದಾರೆ. PDA ಇಂಜಿನಿಯರಿಂಗ್ ಕಾಲೇಜಿನ 13ನೆಯ ಪದವಿ ಪ್ರದಾನ ಸಮಾರಂಭವು ಆಗಸ್ಟ್ 30, 2025ರ ಶನಿವಾರದಂದು ಬೆಳಗ್ಗೆ 10 ಗಂಟೆಗೆ PDA ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಚಟುವಟಿಕೆ ಕೇಂದ್ರ PDA ಸಭಾಂಗಣದಲ್ಲಿ ನಡೆಯಲಿದೆ. ಪಶ್ಚಿಮ ಬಂಗಾಳದ ಹೌರಾದ ಶಿವಪುರದಲ್ಲಿ ಇರುವ IIESTಯ ನಿರ್ದೇಶಕರಾದ ಪ್ರೊಫೆಸರ್ VMSR ಮೂರ್ತಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲು ಒಪ್ಪಿಗೆ ನೀಡಿದ್ದಾರೆ. ಹೈದರಾಬಾದಿನ ಫ್ಯಾಬ್ರಿಕ್ಸ್ ಐನ ಸಹ ಸಂಸ್ಥಾಪಕರು ಮತ್ತು PDACAKಯ 1989ನೇ ಬ್ಯಾಚಿನ ಹೆಮ್ಮೆಯ ಹಳೆಯ ವಿದ್ಯಾರ್ಥಿ ಸತ್ಯನ್ ರಾಜು ದಟ್ಲಾ ಅವರು ಗೌರವ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಈ 13ನೆಯ ಪದವಿ ಪ್ರದಾನ ಸಮಾರಂಭದಲ್ಲಿ ಒಟ್ಟು 684 ವಿದ್ಯಾರ್ಥಿಗಳು ಪದವಿ ಪಡೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ನೀಡಲಾಗುವ ಪದವಿಯನ್ನು ಪಡೆಯಲಿದ್ದಾರೆ. ಈ ವರ್ಷ ಒಟ್ಟು 37 ಚಿನ್ನದ ಪದಕಗಳನ್ನು 22 ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ. ಕಂಪ್ಯೂಟರ್ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದ ಎ ಅಂಕಿತಾ ಜೋಶಿ ಅತಿ ಹೆಚ್ಚು 7 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ನಂತರ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ವಿಭಾಗದ ಎ ಪಲ್ಲವಿ ದೇಶಪಾಂಡೆ 6 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ
ಎ ಸ್ಫೂರ್ತಿ ಎಸ್ ಗುಬ್ಬೇವಾಡ್ 3 ಚಿನ್ನದ ಪದಕಗಳನ್ನು, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಎಂಜಿನಿಯರಿಂಗ್ ನ ನಿಖಿತಾ ಯು ಪಾಟೀಲ್ ಮತ್ತು ಮೆಕ್ಯಾನಿಕಲ್ ವಿಭಾಗದ ಮೊಹಮ್ಮದ್ ಶೋಯಬ್ ತಲಾ 2 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ. ಕಾಲೇಜು ಉದ್ಯೋಗದಲ್ಲಿ ಅಗಾಧ ಸುಧಾರಣೆಯನ್ನು ಕಂಡಿದ್ದು ಸುಮಾರು 341 ವಿದ್ಯಾರ್ಥಿಗಳು ವಿವಿಧ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗ ಪಡೆದಿದ್ದಾರೆ. ಅವರಲ್ಲಿ ಅತ್ಯಧಿಕ ಪ್ಯಾಕೇಜ್ 7 लाख ಪರ್ ಆನಮ್ ಕ್ಯಾಲರೀಸ್ ಮತ್ತು ಸರಾಸರಿ ಪ್ಯಾಕೇಜ್ ವರ್ಷಕ್ಕೆ 3.5 ಲಕ್ಷ ಆಗಿದೆ ಎಂದು HK ಸೊಸೈಟಿಯ ಅಧ್ಯಕ್ಷರು ಮತ್ತು PDI ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ಇಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಈ 13ನೇ ಗ್ರ್ಯಾಜುಯೇಷನ್ ಡೇ ಕಾರ್ಯಕ್ರಮದಲ್ಲಿ ಸುಮಾರು 684 ವಿದ್ಯಾರ್ಥಿಗಳಿಗೆ ನಾವು ಗ್ರ್ಯಾಜುಯೇಟ್ ಅವಾರ್ಡನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ವರ್ಷನ ಒಂದು ಮುಖ್ಯ ಅಂಶ ಅಂತಂದರೆ 37 ಗೋಲ್ಡ್ ಮೆಡಲ್ಸ್ ಆರ್ ಶೇರ್ಡ್ ಅಮಂಗ್ 22 ಸ್ಟೂಡೆಂಟ್ಸ್. ಒಬ್ಬರೊಬ್ಬರು 7-8 ಗೋಲ್ಡ್ ಮೆಡಲ್ ತಗೊಳ್ತಾರೆ. ಹೀಗಾಗಿ 22 ವಿದ್ಯಾರ್ಥಿಗಳಿಗೆ 37 ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೀವಿ. ಅಂಕಿತಾ ಜೋಶಿ ಅವರು ಕಂಪ್ಯೂಟರ್ ಸೈನ್ಸಲ್ಲಿ 7 ಗೋಲ್ಡ್ ಮೆಡಲ್ ಅವರು ತೆಗೆದುಕೊಳ್ತಾ ಇದ್ದಾರೆ. ಅದಾದಮೇಲೆ ಪಲ್ಲವಿ ದೇಶಪಾಂಡೆ ಅಂತನೋರು ಅವರು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸಲ್ಲಿ 6 ಗೋಲ್ಡ್ ಮೆಡಲನ್ನು ಅವರು ಪಡೀತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಫೂರ್ತಿ ಗುಬ್ಬೇವಾಡ್ ಅನ್ನೋರು 3 ಗೋಲ್ಡ್ ಮೆಡಲನ್ನು ಅವರು ತಗೊಳ್ತಾ ಇದ್ದಾರೆ. ಮತ್ತು ನಿಖಿತಾ ಅಂತನೋರು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ 2 ಗೋಲ್ಡ್ ಮೆಡಲನ್ನು ಪಡಿತಾ ಇದ್ದಾರೆ. ಹೀಗಾಗಿ ಒಟ್ಟಾರೆ 37 ಗೋಲ್ಡ್ ಮೆಡಲನ್ನು ಕೊಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ರಾಜಾ ಬಿ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಎಸ್ ಚಿಂಚೋಳಿ, PDI ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಆಡಳಿತ ಮಂಡಳಿಯ ಡಾಕ್ಟರ್ ಕೈಲಾಶ್ ಬಿ ಪಾಟೀಲ್, ಜಂಟಿ ಕಾರ್ಯದರ್ಶಿ ಅರುಣ್ ಕುಮಾರ್ ಎಂ ಪಾಟೀಲ್, ಡಾಕ್ಟರ್ ರಜನೀಶ್ ವಾಲಿ, ಡಾಕ್ಟರ್ SR ಹರ್ವಾಳ್, ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಟ್ಟಣ್, HK ಸೊಸೈಟಿಯ ಇತರೆ ಆಡಳಿತ ಮಂಡಳಿಯ ಸದಸ್ಯರು, ಪ್ರಾಂಶುಪಾಲರಾದ ಡಾಕ್ಟರ್ SR ಪಾಟೀಲ್, ಶೈಕ್ಷಣಿಕ ಉಪ ಪ್ರಾಂಶುಪಾಲರಾದ ಡಾಕ್ಟರ್ SR ಹೊಟ್ಟಿ, ಆಡಳಿತ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಭಾರತಿ ಹರ್ಸೂರ್, ಪರೀಕ್ಷಾ ನಿಯಂತ್ರಕರಾದ ಡಾಕ್ಟರ್ ಶ್ರೀದೇವಿ ಸೋಮಾ, ಉಪನಿಯಂತ್ರಕರಾದ ಡಾಕ್ಟರ್ ಪದ್ಮಪ್ರಿಯಾ ಪಾಟೀಲ್, ಪತ್ರಿಕಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ಬಾಬುರಾವ್ ಶೇರಿಕಾರ್, ಪ್ರೊಫೆಸರ್ ಅಶೋಕ್ ಪಾಟೀಲ್ ಮತ್ತು IK ಪಾಟೀಲ್ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸದಾಶಿವನಗರ ಬಡಾವಣೆಯಲ್ಲಿ ಇರುವ ಶ್ರೀ ಗಣೇಶ ಮಂದಿರದಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಉದ್ಘಾಟಿಸಿದರು. ಕಲಬುರಗಿ ನಗರದ ಸದಾಶಿವನಗರ ಬಡಾವಣೆಯ ಗಣೇಶ ಮಂದಿರದಲ್ಲಿ ಗಣೇಶ ಉತ್ಸವದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸಡಿ ಅವರು ಇಂದು ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಉತ್ತಮ ಶಿಕ್ಷಣ ಸಂಸ್ಕೃತಿ ನೀಡಬೇಕು ಎಂದರು. ಮುಂದುವರೆದು ಮಾತನಾಡಿದ ಅವರು ಹಿರಿಯ ನಾಗರಿಕರನ್ನು ಗೌರವಿಸಿ ಸಂಬಂಧಗಳಿಗೆ ಬೆಲೆ ಕೊಟ್ಟು ಬಾಳುವುದನ್ನು ಮೈಗೂಡಿಸಿಕೊಳ್ಳೋಣ ಎಂದರು. ರಾಷ್ಟ್ರದಲ್ಲಿಯೇ ನಮ್ಮ ಕರ್ನಾಟಕ ಪೊಲೀಸ್ ಮೊದಲ ಸ್ಥಾನದಲ್ಲಿದೆ. ಅದಕ್ಕೆ ಕಾರಣ ನಾಗರಿಕರ ಸಹಕಾರ ಎಂದರು. ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ನಾಗರಿಕರ ಜವಾಬ್ದಾರಿ ಏನು ಎನ್ನುವುದನ್ನು ತಿಳಿಸಿ ಪೊಲೀಸರೊಂದಿಗೆ ಸಹಕರಿಸುವಂತೆ ಕರೆ ನೀಡಿದರು. ಆರಕ್ಷಕ ಇಲಾಖೆಯಿಂದ ಎಲ್ಲರ ಬಗ್ಗೆ ಒಂದು ನೆಗೆಟಿವ್ ಒಪಿನಿಯನ್ ಇದೆ. ಪೊಲೀಸ್ ಸ್ಟೇಷನ್ ಹೋಗಿಲ್ಲ ಅಂತಂದ್ರೂ ಪೊಲೀಸರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ. ಆಮೇಲೆ ಅಪರಾಧ ಆದರೆ ಅದು ಪತ್ತೆ ಆಗೋದು ಗ್ಯಾರಂಟಿನೇ ಇಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಲ್ಲಿ ನಮ್ಗೆ ಯಾವ ರೀತಿ ಮಾತಾಡ್ತಾರೆ, ಸ್ಪಂದಿಸ್ತಾರೆ ಇಲ್ಲ ಅನ್ನೋದೊಂದು ಭಯ. ತಮಗೆಲ್ಲ ಗೊತ್ತಿರುವ ಹಾಗೆ ಬ್ರಿಟಿಷರಿಂದ ಒಂದು ಹಸ್ತಾಂತರ ಆಗಿರುವ ಒಂದು ಆರಕ್ಷಕ ವ್ಯವಸ್ಥೆ ಬ್ರಿಟಿಷಿಂದ ಈಗ ಭಾರತೀಯ ಪೊಲೀಸ್ ವ್ಯವಸ್ಥೆ ಆಗಿ 7 ದಶಕಗಳಿಂದ ಜಾಸ್ತಿ ಆಗಿದೆ. ಸುಮಾರು ಜನಪರವಾಗಿ ಜನಸ್ನೇಹಿಯಾಗಿರುವಂತಹ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಆರಕ್ಷಕ ಇಲಾಖೆ ತಂದಿದೆ. ಅದರಲ್ಲಿ ತುಂಬ ಮುಂಚೂಣಿಯಲ್ಲಿರುವಂಥದ್ದು ಅಂತಂದರೆ ಕರ್ನಾಟಕ ಪೊಲೀಸ್ ವ್ಯವಸ್ಥೆ. ತಮಗೆಲ್ಲ ತಿಳಿದಿರುವ ಹಾಗೆ ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ತುಂಬ ಒಳ್ಳೆಯ ರೀತಿ ಇರುವ ಅಥವಾ ತುಂಬ ಉತ್ತಮವಾಗಿರುವಂಥ ಆರಕ್ಷಕ ವ್ಯವಸ್ಥೆ ಅಥವಾ ಕಾನೂನು ಸುವ್ಯವಸ್ಥೆಗೆ ರ್ಯಾಂಕಿಂಗಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಸಿಕ್ಕಿದೆ. ಸೊ ಈಗ ತಾವು ಹೇಳಿದ್ರಿ ಇತ್ತೀಚೆಗೆ ನಾವು ಮನೆಗೆ ಪೊಲೀಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಅಂತ. ಸ್ಟಾರ್ಟಿಂಗ್ ಬೀಟ್ ವ್ಯವಸ್ಥೆ ಇತ್ತು, ಅದನ್ನು ಸುಧಾರಿತ ಬೀಟ್ ವ್ಯವಸ್ಥೆ ಅಂತ ಮಾಡಿದ್ದೀವಿ, ಬೀಟ್ ವ್ಯವಸ್ಥೆ ಮಾಡಿದ್ದೀವಿ. ಆದರೂ ಎಲ್ಲೋ ಒಂದು ಕಡೆ ಅನಿಸ್ತಾ ಇತ್ತು ಸುಮಾರು ಜನ ನಾವು ರೀಚ್ ಆಗ್ತಾ ಇಲ್ಲ. ಎಲ್ಲರಿಗೂ ಒಂದು ಪೊಲೀಸ್ ಅಂದರೆ ಭಯ ಅಲ್ಲ, ಭರವಸೆ ಬೇಕು. ಯಾರು ಸಜ್ಜನರಿದ್ದಾರೆ, ಯಾರು ಕಾನೂನನ್ನು ಗೌರವಿಸ್ತಾರೆ, ಅವರಿಗೆ ಪೊಲೀಸ್ ಅಂದರೆ ಒಂದು ಭರವಸೆ ಬರಬೇಕು.
ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಗಣೇಶ ಉತ್ಸವದ ಹಿನ್ನೆಲೆ ಮತ್ತು ಅದರ ಆಚರಣೆಯಿಂದ ಒಗ್ಗಟ್ಟು ಐಕ್ಯತೆ ಬೆಳೆಸಿಕೊಳ್ಳಲು ಸಹಾಯಕ ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿವಲ್ಲ ಅದನ್ನ ಭಾಗಿಯಾಗಬೇಕು, ಅದನ್ನು ಕಣ್ತುಂಬಲಿಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮೊದಲು ಆ ಮಕ್ಕಳು ಎಲ್ಲರಿಗೂ ನಾನು ಉತ್ಪೂರ್ವ, ಯಾಕಂತಂದರೆ ನಮ್ಮಲ್ಲಿ ಸಂಸ್ಕೃತಿಯನ್ನು ಬೆಳೆಸುವ ಉದ್ದೇಶದಿಂದಲೇ ಇಂಥ ಹಬ್ಬ ಹರಿದಿಗಳನ್ನು ನಾವು ಹುಟ್ಟು ಹಾಕೊಂಡು ಬಂದಿದ್ದು. ಗಣೇಶ ಹೇಗೆ ಹುಟ್ಟದ ಅಂತ ಅನ್ನೋದನ್ನು ನಾವು ಪೌರಾಣಿಕ ಕಥೆಗಳನ್ನು ಅವಲೋಕಿಸಿದಾಗ ನಮ್ಮೆಲ್ಲರೂ ಬಹುತೇಕ ಎಲ್ರಿಗೂ ಗೊತ್ತಿದೆ. ಗಣೇಶ ಪಾರ್ವತಿಯ ಮೈ ಸ್ನಾನ ಮಾಡುವಾಗ ಮೈ ಚರ್ಮ ಮಣ್ಣಿನ ಮಣ್ಣಿಂದ ಹುಟ್ಟಿದ ಗಣಪತಿ ಕಾಯ್ದಕ್ಕೆ ಕೂಡಿಸಿದಾಗ ಶಿವ ಬಂದು ತಲೆ ಕತ್ತರಿಸ್ತಾ, ಆಮೇಲೆ ಆತನಿಗೆ ಆನೆಯ ಬರಿಯ ತಲೆಯನ್ನು ತಂದು ಜೋಡಣೆ ಮಾಡಲಾಯಿತು. ಅವ ವಿಘ್ನ ವಿನಾಯಕ ಅಂತ ಕರಿತೀವಿ. ಆ ವಿಘ್ನ ವಿನಾಯಕನಿಗೆ ತಲೆ ಜೋಡಿಸಿದ್ದಕ್ಕೆ ಇವತ್ತು ಏನು ಕರಿತೀವಿ ಅಂತಂದರೆ ಅದನ್ನು ದೇಶದ ಅಥವಾ ಪ್ರಪಂಚದ ಮೊಟ್ಟ ಮೊದಲ ಕಸಿ ಅಂತಲೂ ಸೈಂಟಿಫಿಕ್ ಆಗಿ ಕರಿತೀವಿ. ಅದನ್ನು ಈ ಶಸ್ತ್ರಕ್ಕೆ ಕಸಿ ಏನು ಮಾಡ್ತೀವಲ್ಲ, ಅಂಗಾಂಗಗಳ ಕಸಿ ಜೋಡಣೆ ಏನು ಮಾಡ್ತಾ ಸೈಂಟಿಫಿಕ್ ಆಗಿ ಬರೋದಂದ್ರೆ ಅದು ಇಡೀ ಈ ಪ್ರಪಂಚದ ಅಥವಾ ಈ ನೆಲದ ಮೊದಲ ಕಸಿ ಶಸ್ತ್ರಚಿಕಿತ್ಸೆ ಆಗಿತ್ತು ಅಂತ ನಾವು ಕರಿತೀವಿ. ಸಮಿತಿಯ ಅಧ್ಯಕ್ಷರಾದ ಹಾವೇಂದ್ರ ಪುಣ್ಯಶೆಟ್ಟಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಡಾಕ್ಟರ್ ಮಲ್ಲಿಕಾರ್ಜುನ್ ಚಿಕ್ಕಪಾಟೀಲ್ ವಂದಿಸಿದರು. ವೀರಭದ್ರ ಪಾಟೀಲ್ ಅತಿಥಿಗಳನ್ನು ಸ್ವಾಗತಿಸಿದರು. ಅಶೋಕ್ ಪಾಟೀಲ್ ಪರಿಚಯಿಸಿದರು. ಈ ಕಾರ್ಯಕ್ರಮವನ್ನು ವೀರಣ್ಣ ಗೊಗ್ಗುವಾಡ್ ನಿರ್ವಹಿಸಿದರು ಎಂದು ಬಡಾವಣೆಯ ನಿವಾಸಿಗಳಾದ ಡಾಕ್ಟರ್ ಮಹೇಶ್ ಗೌಹಾರ್ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸದಾಶಿವನಗರ, ನವಜೀವನ ನಗರ, ಮೋಹನ್ ನಗರ, ಗಾಬ್ರೆ ಲೇಔಟ್ನ ನಿವಾಸಿಗಳು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ಮಕ್ಕಳಿಂದ ನೃತ್ಯ, ಸಂಗೀತ ಸೇರಿದಂತೆ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರ ಶಹಾಬಜಾರ್ ಕಲಬುರಗಿಯ ವತಿಯಿಂದ ಎಸ್ಎಸ್ಕೆ ಸಮಾಜದ ಯುವಕ ಮಂಡಳದ ನೇತೃತ್ವದಲ್ಲಿ ಬುಧವಾರ ಸಂಜೆ ಪಟಾಕಿ ಸಿಡಿಸುವುದರ ಮೂಲಕ ಅದ್ಧೂರಿಯಾಗಿ ಗಣೇಶ ಆಗಮನ ಕಾರ್ಯಕ್ರಮ ಜರುಗಿತು. ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ವತಿಯಿಂದ ಗಣೇಶ ಆಗಮನ ಕಾರ್ಯಕ್ರಮವು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಶ್ರೀ ಜಗದಂಬಾ ಮಂದಿರದ ಹತ್ತಿರವಿರುವ ವಿಠ್ಠಲ ಮಂದಿರದಿಂದ ದಿನಾಂಕ 27 ಆಗಸ್ಟ್ 2025ರಂದು 7:15 ಎಸ್ಎಫ್ಎಕ್ಸ್ ಶೋ, ಸೌಂಡ್ ಮತ್ತು ಲೈಟಿಂಗ್ ನೊಂದಿಗೆ ಅದ್ಧೂರಿಯಾಗಿ ಎಸ್ಎಸ್ಕೆ ಸಮಾಜದ ಯುವಕ ಮಂಡಳದ ನೇತೃತ್ವದಲ್ಲಿ ಜರುಗಿತು. श्री सोमवंशीय सहस्रार्जुन क्षत्रिय समाज शाहबाजार जगदम्बा मंदिर गणेश उत्सव के उपलक्ष्य में इस वर्ष श्री सोमवंशीय सहस्रार्जुन क्षत्रिय समाज युवक मंडल गणेश जी का आगमन किए हुए हैं। जैसे कि आपने देखा कि भव्य आगमन था, बहुत ही जो लाइटिंग, जो एसएफएक्स शो था, जो फायर शो था और जो पेपर शो था, तो सभी समाज बांधु इसमें बढ़ चढ़कर हिस्सा लिए हुए हैं। बच्चे, बड़े, बुजुर्ग, युवक और महिला सब लोग इसमें बहुत ही ज्यादा मात्रा में यह कार्यक्रम में भाग लेकर आज जो ये गणेश जी का जो 2025 जो गणेश जी का आगमन हुआ है एसएसके समाज में, बहुत ही भव्य और खूबसूरती के साथ आगमन हुआ है। मैं सभी मेरे युवक मंडल की ओर से सभी समाज के अधिकारीगण, समाज के महिला मंडलगण और समाज के सभी युवकगण और सभी समाज के बुजुर्गगण और सभी समाज के हमारे भाई और बहन, मैं सभी का तहे दिल से बहुत बहुत शुक्रिया अदा करता हूँ। गुलबर्गे के निवासियों को बताते हुए बड़ा हर्ष और उल्लास होता है कि सहस्रार्जुन क्षत्रिय समाज गुलबर्गा आज हमारे नवयुवक संघ के ओर से गणेश जी का आगमन किया गया। मुझे लगता है कि समाज के इतिहास में पहली बार
इस तरह का लाइटिंग, इस तरह की म्यूजिक और इस तरह नवयुग में उल्लास जो दिखा है, ये दिखाता है कि समाज बहुत ही हम आगे बढ़ रहे हैं। और हमारा समाज, खास कर सोमवंश क्षत्रिय समाज गणेश जी को बहुत ही मानता है। हम चाहते हैं कि आने वाले वर्षों में गणेश जी हम सब का अच्छी तरह से देखभाल करे और गणेश जी के आशीर्वाद हम सब पे रहे। ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಮಾಜದ ಯುವಕ ಮಂಡಳದ ಅಧ್ಯಕ್ಷರಾದ ಅನಿಲ್ ಅಂಬಾದಾಸ್ ಮಿಸ್ಕಿನ್, ಉಪಾಧ್ಯಕ್ಷರಾದ ಡಾಕ್ಟರ್ ಯಶವಂತರಾವ್ ಮೇಂಗ್ಜಿ, ಯುವಕ ಮಂಡಳದ ಉಪಾಧ್ಯಕ್ಷರಾದ ದೀಪಕ್ ಚೂಡಾಮಣಿ, ಕಾರ್ಯದರ್ಶಿಗಳಾದ ಯೋಗೇಶ್ ಚೌಹಾಣ್, ಸಹ ಕಾರ್ಯದರ್ಶಿಗಳಾದ ರಾಜು ಪವಾರ್, ಖಜಾಂಚಿಗಳಾದ ವಿನಾಯಕ್ ಚೂಡಾಮಣಿ ಸೇರಿದಂತೆ ಸಮಾಜದ ಹಿರಿಯರು, ಮಹಿಳೆಯರು, ಕಿರಿಯರು, ತರುಣರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದರು ಎಂದು ರವೀಂದ್ರ ಕುಮಾರ್ ಮೇಂಗಿಜಿ ಅವರು ತಿಳಿಸಿದ್ದಾರೆ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಶ್ರೀ ವೀರಣ್ಣ ಮುತ್ಯ ಹಾಗೂ ಮಾಲಾಧಾರಿಗಳು ಲೋಕ ಕಲ್ಯಾಣಕ್ಕಾಗಿ ಪಾದಯಾತ್ರೆಗೆ ಹೊರಟಿರುವ ಪ್ರಯುಕ್ತ ಅಖಿಲ ಕರ್ನಾಟಕ ವಿಶ್ವಕರ್ಮ ಸೇವಾ ಸಭಾ ಹಾಗೂ ವಿಶ್ವಕರ್ಮ ಹೋರಾಟ ಸಮಿತಿಯ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ನಿರಂತರವಾಗಿ ಜಗದ್ಗುರು ಶ್ರೀ ಮೌನೇಶ್ವರರ 41 ದಿನ ವೃತ ನೆರವೇರಿಸಿ ವೀರಣ್ಣ ಮುತ್ಯ ಮತ್ತು ಮಾಲಾಧಾರಿಗಳು ದಕ್ಷಿಣ ಕಾಶಿ ಮೌನೇಶ್ವರರ ದರ್ಶನ, ಸಮಾಜ ಮತ್ತು ಲೋಕ ಕಲ್ಯಾಣಕ್ಕಾಗಿ ಪಾದಯಾತ್ರೆ ಹೊರಟಿರುವ ಪ್ರಯುಕ್ತ ಅಖಿಲ ಕರ್ನಾಟಕ ವಿಶ್ವಕರ್ಮ ಸೇವಾ ಸಭಾ ಮತ್ತು ವಿಶ್ವಕರ್ಮ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಓಂ ಶ್ರೀ ಜಗದ್ಗುರು ಮೌನೇಶ್ವರಾಯ ನಮಃ. ಸರ್ವಧರ್ಮ ಪ್ರಿಯಾಯ ಶ್ರೀ ಜಗದ್ಗುರು ಮೌನೇಶ್ವರಾಯ ನಮಃ. ಜಗದಾದಿ ಜಗದೊಡೆದ ಮೌನೇಶ್ವರರ ಮಾಲಾಧಾರಣೆ ಮಾಡಿ ಇಂದಿಗೂ 41ನೇ ದಿವಸ 16ನೇ ವರ್ಷದ ಶ್ರಾವಣ ಮಾಸದ ಮೌನೇಶ್ವರ ವ್ರತಾಚರಣೆ ಮುಕ್ತಾಯ ಸಮಾರಂಭ ಇಂದು ಮುಕ್ತಾಯಗೊಂಡಿತ್ತು. ಇಂದು ನಾವು ಎಲ್ಲರೂ ಈ ಮಾಲಾಧಾರಿಗಳು ಜಗದ್ಗುರು ಮೌನೇಶ್ವರರ ಮಹಾಸನ್ನಿಧಿಗೆ ಹೋಗಿ ದರ್ಶನ ಪಡೆದು ಬಂದು ಅಲ್ಲಿಂದ ನಾವು ಮತ್ತೆ ಅವರ ಮೌನೇಶ್ವರ ಆಶೀರ್ವಾದ ಪಡೆದುಕೊಂಡು ಬರತಕ್ಕದ್ದು. ಇವತ್ತು ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮೌನೇಶ್ವರ ಮಾಲಾಧಾರಿಯನ್ನು ಧರಿಸಿಕೊಂಡು ನಮ್ಮ ಈ ಊರಿಯ ಈ ಓಣಿಯ ಹಿರಿಯರು ಮತ್ತು ನಮ್ಮ ಮಾರ್ಗದರ್ಶಿಯಾಗಿಂತ ಹಿರಣ್ಣ ಮುತ್ತಿಯವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಲಾಧಾರಣೆ ಧರಿಸಿಕೊಂಡು, ಯಾಕೆಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಮೌನೇಶ್ವರ ವಚನಗಳನ್ನು ಯಾವ ವಚನದಲ್ಲಿ ಯಾವ ಹೇಳಿರ್ತಾರೆ ಅದೇ ಥರವಾಗಿ ಇವತ್ತು ನಮ್ಮ ಸಮಾಜದಲ್ಲಿ ಅಂಕುಡಂಕುಗಳನ್ನು ತಿದ್ದಿ ನಡೆಯುವಂಥ ಈ ಸಮಾಜದಲ್ಲಿರುವಂಥ ಕೆಲಸಗಳಲ್ಲಿ ನಿರಂತರವಾಗಿರುವಂಥ ನಮ್ಮ ಸಮಾಜವನ್ನು ಇವತ್ತು ಮೌನೇಶ್ವರ ವ್ರತವನ್ನು ಮಾಡುವ ಮುಖಾಂತರವಾಗಿ ಒಳ್ಳೆಯ ಸದ್ಭಕ್ತಿ ಮಾರ್ಗದಲ್ಲಿ ತೋರಿಸಿಕೊಡುವಂಥ ನಮ್ಮ ಹಿರಣ್ಣ ಮುತ್ತಿಯವರು ಕಲಬುರಗಿ ನಗರದಲ್ಲಿ ನಮ್ಮ ಸಮಾಜದ ಯಾವುದೇ ಥರದಲ್ಲಿ ಇವತ್ತು ಭಕ್ತಿ ಮಾರ್ಗವನ್ನು ಯಾರಾದರೂ ತೋರಿಸ್ಕೊಡ್ತಾರೆ ನೀವು ಹಿರಣ್ಣ ಮುತ್ತಿಯವರು. ಯಾಕಂದರೆ ಕಲಬುರಗಿ ನಗರದಲ್ಲಿ 45 ದಿನ ಪರ್ಯಂತರವಾಗಿ 41 ದಿನ ಪರ್ಯಂತರವಾಗಿ ಎಲ್ಲ ಧರ್ಮವನ್ನು ಸೇರಿಸಿಕೊಂಡು, ಯಾಕಂದರೆ ನಮ್ಮ ಸಮಾಜದಲ್ಲಿ ಒಬ್ಬರು ಕಂಡ್ರೆ ಒಬ್ಬರು ಆಗೋದಿಲ್ಲ ಅಂಥ ಸಮಾಜದಲ್ಲಿ ಇವತ್ತು ಯುವಕರನ್ನು ಕಳೆದುಕೊಂಡು ಮೌನೇಶ್ವರ ಮಾಲಾಧಾರಣೆ ಹಾಕಿ ಗುಲ್ಬರ್ಗ ನಗರದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮ ಮಾಡ್ತಿರುವ ಇನ್ನೂವರೆಗೆ ನಮ್ಮ ಹಿರಣ್ಣ ಮುತ್ತಿಯವರಿಗೆ ದೇವರು ಹೆಚ್ಚಿಗೆ ಮೌನೇಶ್ವರನ್ನು ಭಕ್ತಿ ಭಾವ ಎಂದು ಅವರಿಗೆ ಹೆಚ್ಚಿಗಿನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ಅವರು ಹಿಂತಿರುಗಿ ಮೌನೇಶ್ವರ ದರ್ಶನ ಪಡೆದು ಮತ್ತು ಹಿಂತಿರುಗಿ ಗುಲ್ಬರ್ಗೆ ಬರ್ತಿದ್ದರೆ ಅವ್ರಿಗೆ ಇನ್ನೂ ಹೆಚ್ಚಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಓಂ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ವಿಶ್ವಕರ್ಮನ ನೆನೆಸುತ್ತಾ ಹಾಗೂ ಜಗನ್ಮಾತೆ ಕಾಳಿಕೆ ದೇವಿಯನ್ನು ನೆನೆಸಿ ತಿಂತಿಣಿ ಮೌನೇಶ್ವರ ನೆನೆಸುತ್ತಾ ಇವತ್ತು ಈ ಶ್ರಾವಣ ಮಾಸದ 16ನೇ ವರ್ಷದ ಪೂಜಾ ಮಹೋತ್ಸವ ಮುಕ್ತಾಯ ಕಾರ್ಯಕ್ರಮ. ಅದಕ್ಕಾಗಿ ನಾವೆಲ್ಲರೂ ವಿಶ್ವಕರ್ಮ ಸಮಾಜ ಅಖಿಲ ಕರ್ನಾಟಕ ವಿಶ್ವಕರ್ಮ ಸಭಾದ ವತಿಯಿಂದ ಹಾಗೂ ಹೋರಾಟ ಸಮಿತಿಯ ವತಿಯಿಂದ ಹಾಗೂ ಗುಲ್ಬರ್ಗ ವಿಶ್ವಕರ್ಮ ಸಮಾಜದ ವತಿಯಿಂದ ಮುತ್ತಿಯರನ್ನು ಹಾಗೂ ಎಲ್ಲ ನಮ್ಮ ಮಾಲಾಧಾರಿಗಳಿಗೆ ನಾವು ಒಂದು ಸನ್ಮಾನಿಸಿ ಈ ಒಂದು ತಿಂತಿಣಿ ಮೌನೇಶ್ವರಿಗೆ ಹೋಗುವಂಥ ಒಂದು ಇದು ಅನುವು ಮಾಡಿಕೊಟ್ಟು ನಮ್ಮನ್ನು
ಆಶೀರ್ವಾದ ಮಾಡ್ಬೇಕಂತ ಹೇಳಿ ಮುತ್ತೇರನ್ನ ಕೇಳ್ಕೊತಾ ಇದ್ದೆ. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರಾದ ಕಮಲಾಕರ್ ಅರಣಕಲ್, ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷರಾದ ದೇವೇಂದ್ರ ದೇಸಾಯಿ ಕಲ್ಲೂರ್, ಶಿವಾನಂದ್ ಕಲ್ಲೂರ್, ದತ್ತು ದೇವೇಂದ್ರ ಹೆರೂರ್, ಕಾಳಿದಾಸ್ ವಿಶ್ವಕರ್ಮ, ಶ್ರೀಕಾಂತ್ ಕಂದನೂರ್, ವಿಶ್ವನಾಥ್ ಹಣಕುಣಿ, ನಾಗರಾಜ ವಿಶ್ವಕರ್ಮ, ರಾಕೇಶ್ ಪೋದ್ದಾರ್, ಲೋಕೇಶ್ ಶೀಲವಂತ್ ಸೇರಿದಂತೆ ಇತರೆ ಅನೇಕ ಜನ ವಿಶ್ವಕರ್ಮ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.